ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋಟೆಲ್ ಮಾಲೀಕರು ಸದ್ಯ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ಮೆನ್ಯೂ ಕಡಿಮೆ ಮಾಡಿ ರೈಸ್ ಐಟಮ್ಸ್ ಅನ್ನ ಜಾಸ್ತಿ ಮಾಡುವಂತಹ ಅನಿವಾರ್ಯ ಸ್ಥಿತಿ ಎದುರಾಗಿದೆ. ಆದರೆ ಗ್ರಾಹಕರು ಇದನ್ನು ತಿನ್ನೋದಕ್ಕೆ ಹಿಂದೇಟು ಹಾಕ್ತಾ ಇದ್ದು, ಈ ಕುರಿತ ಸಮಗ್ರ ವರದಿ ಇಲ್ಲಿದೆ, ಬನ್ನಿ ನೋಡೋಣ. ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು ತಟ್ಟಿರುವಂಥದ್ದು. ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಹೋಟೆಲ್ಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾದ ಕಾರಣ ಆಹಾರಗಳು ಏನಿದೆ ಅಂದರೆ ದಿನಕ್ಕೊಂದೊಂದು ಮೆನು ಇರುತ್ತೆ, ಅದನ್ನು ಕೂಡ ಸ್ಟಾಪ್ ಮಾಡಿರುವಂಥದ್ದು. ಅಂದರೆ ಎಣ್ಣೆಗಳಲ್ಲಿ ಕರಿದ ತಿಂಡಿಗಳನ್ನು ಯಾವುದನ್ನು ಕೂಡ ತಯಾರಿ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಅಂದರೆ ರೈಸ್ ಐಟಮ್ಸ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ದೋಸೆ, ಈ ರೀತಿಯಾದಂತಹ ತಿಂಡಿಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಹೋಟೆಲ್ನಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪ್ರತಿ ಬಾರಿ ಕೂಡ ಅಂದರೆ ಹೋಟೆಲ್ಗಳಲ್ಲಿ ಹೆಚ್ಚಿನ ರೀತಿಯ ಗ್ರಾಹಕರು ಇರ್ತಾರೆ. ಆದರೆ ಈ ರೀತಿಯಾದಂತಹ ಬಿಕ್ಕಟ್ಟಿನ ಪರಿಣಾಮದಿಂದಾಗಿ ಬಹುತೇಕ ಮಂದಿ ಹೋಟೆಲ್ಗೆ ಬರುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದರೆ ವಾಣಿಜ್ಯ ಬಳಕೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈಗಾಗಲೇ ಹೋಟೆಲ್ನಲ್ಲಿ ಕೂಡ ತಿಂಡಿಗಳಿಗೆ ಅಂದರೆ ತಯಾರಿ ಮಾಡೋದಕ್ಕೆ ಬಹುತೇಕವಾದಂತಹ ಸಮಸ್ಯೆಗಳು ಕೂಡ ಉಂಟಾಗಿರುವಂಥ ಈಗಾಗಲೇ ಕದಂಬ ಹೋಟೆಲ್ ಆಗಿರ್ಬೋದು, ಶ್ರೀಕೃಷ್ಣ ಯೂನಿಯನ್ ಆಫ್ ಕದಂಬ ಆಗಿರ್ಬೋದು, ಬಹುತೇಕವಾಗಿ ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ಗೋಡಂಗಳಲ್ಲಿ ಸ್ಟಾಕ್ ಇರುವಂತಹ ಗ್ಯಾಸ್ಗಳು ಬರದೇ ಇರೋ ಕಾರಣಕ್ಕಾಗಿ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇಲ್ಲ. ಸೊ ಇರುವಂತಹ ಗ್ಯಾಸ್ಗಳಲ್ಲಿ ಈಗಾಗಲೇ ತಿಂಡಿಗಳನ್ನು ತಯಾರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಹೆಚ್ಚು ಅಂದರೆ ಇಡ್ಲಿ ಆಗಿರ್ಬೋದು, ದೋಸೆ ಐಟಮ್ಸ್ ಆಗಿರ್ಬೋದು, ರೈಸ್ ಐಟಮ್ಸ್ಗಳಿಗೆ ಮಾತ್ರ ಒಂದು ಆದ್ಯತೆ ಕೊಡ್ತಾರೆ. ಬೆಂಗಳೂರು ಅಂದರೆ ಎಲ್ಲರಿಗೂ ಗೊತ್ತು, ಬೇರೆ ಬೇರೆ ಜಿಲ್ಲೆಗಳಿಂದ ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಮಾರ್ನಿಂಗ್ ಕೆಲಸಕ್ಕೆ ಆಗಿರ್ಬೋದು, ಮಧ್ಯಾಹ್ನ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಆ ತಿಂಡಿ ಆಗಿರ್ಬೋದು, ಊಟವನ್ನು ತಯಾರಿ ಮಾಡಿ ಅಂದರೆ ಅದನ್ನು ತಿನ್ನುವಷ್ಟು ಸಮಯಾವಕಾಶ ಇರಲ್ಲ. ಸೊ ಬಹುತೇಕ ಮಂದಿ ಒಂದು ಹೋಟೆಲ್ಗೆ ಡಿಪೆಂಡ್ ಆಗಿರ್ತಾರೆ. ಸದ್ಯ ಈ ರೀತಿಯಾದಂತಹ ಬಿಕ್ಕಟ್ಟಿನ ಪರಿಣಾಮದಿಂದಾಗಿ ಬಹುತೇಕ ಮಂದಿ ಈಗಾಗಲೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹೋಟೆಲ್ ಅಂದರೆ ಎಲ್ಲರಿಗೂ ಗೊತ್ತು, ಒಂದು ವೇಳೆ ಹೋಟೆಲ್ ಉದ್ಯಮ ನಿಂತೋದ್ರೆ ಈಗಾಗಲೇ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳ ವೇತನ ಅನ್ನೋದು ಕೂಡ ಅವರಿಗೆ ಕೊಡೋದಕ್ಕೆ ಕಷ್ಟಕರ ಪರಿಸ್ಥಿತಿ ಆಗುತ್ತೆ. ಯಾಕಂದರೆ ಗ್ರಾಹಕರು ಸಹಕರಿಸಬೇಕಂತ ಈಗಾಗಲೇ ಹೋಟೆಲ್ ಮಾಲೀಕರು ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 30-40ರಷ್ಟು ಈಗಾಗಲೇ ಕುಸಿತ ಕಂಡಿರುವಂಥದ್ದು. ಕಡಿಮೆ ಗ್ಯಾಸ್ ಬಳಸಿ ಹೆಚ್ಚು ಜನರಿಗೆ ಉಣಬಡಿಸುವಂತಹ ಚಿತ್ರಾನ್ನ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ವಾಂಗಿಬಾತ್ ಆಗಿರ್ಬೋದು, ಬಿಸಿಬೇಳೆ ಬಾತ್, ಇಂತಹ ತಿಂಡಿಗಳನ್ನು ಕೂಡ ಕೊಡುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಬಹುತೇಕ ಮಂದಿ ಬರುವವರು ಎಲ್ಲರೂ ಕೂಡ ಈ ರೀತಿಯಾದಂತಹ ತಿಂಡಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾದರೆ ಪ್ರತಿನಿತ್ಯ ಗ್ರಾಹಕರು ಹೇಗೆ ಬರ್ತಾ ಇದ್ದಾರೆ, ಯಾವೆಲ್ಲ ತಿಂಡಿಗಳನ್ನು ರೆಡಿ ಮಾಡಿಟ್ಟಿದ್ದಾರೆ? ಮ್ಯಾಮ್, ಈಗ ನೀವು ಬಿಲ್ ಕೌಂಟರಲ್ಲಿ ಇದ್ದೀರಾ, ಪ್ರತಿನಿತ್ಯಕ್ಕೆ ಹೋಲಿಸಿದ್ರೆ ಹೇಗಿದೆ? ಯಾಕಂದರೆ ನಿನ್ನೆಯಿಂದ ಕೂಡ ಈ ರೀತಿಯಾದಂತಹ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ಮೇಡಮ್, ಜನ ಕೇಳ್ತಾ ಇರೋದು ಏನು ಮೆನು ಇದೆ, ಗ್ಯಾಸ್ ಖಾಲಿ ಆಗ್ತಿದೆ, ಹೋಟೆಲ್ ಕ್ಲೋಸ್ ಅಂತ ಕೇಳ್ತಾ ಇದ್ದಾರೆ. ಬಟ್ ನಾವು ಹೇಳ್ತಾ ಇರೋದು ಒಂದು ರೈಸ್ ಐಟಮ್ಸ್ ಆಗಿರ್ಬೋದು, ಒಂದು ಇಡ್ಲಿ ವಡ, ಸಮ್ ಲಿಮಿಟೆಡ್ ಐಟಮ್ಸ್ನ ಮಾತ್ರ ಇಟ್ಟಿದ್ದೀವಿ. ಬಟ್ ಕಸ್ಟಮರು ನಾವು ಹೇಳೋ ಐಟಮ್ಸ್ನ ಅವ್ರು ಲೈಕ್ ಮಾಡಲ್ಲ. ಅವ್ರಿಗೆ ಏನು ನೀಡಿರುತ್ತೆ, ಅವ್ರ ಹೆಲ್ತಿಗೆ ಏನು ಇದಿರುತ್ತೆ, ಡಯಟ್ ಫುಡ್ ಆಗಿರ್ಬೋದು, ಅವ್ರಿಗೆ ಬೆಳಗ್ಗೆ ಇದ್ದ ತಕ್ಷಣ ಬರೀ ಇಡ್ಲಿ ಆ ಥರದ ಲೈಟ್ ಫುಡ್ ಕೇಳ್ತಿರೋದ್ರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಈಗ ರೈಸ್ ಐಟಮ್ಸ್ ಅಂದರೆ ಯಾರು ಕೂಡ ಮಾರ್ನಿಂಗ್ ಇಷ್ಟಪಡಲ್ಲ, ನಿಮಗೆ ಗೊತ್ತು. ನೀವೆಲ್ಲ ಈಗ ಅಂದರೆ ಹೋಟೆಲ್ ಉದ್ಯಮನ ನಡೆಸಬೇಕಾದ್ರೆ ನಿಮ್ಮ ಮಾಲೀಕರು ಕೂಡ ಯಾವುದು ಕಡಿಮೆ ಎಣ್ಣೆ ಇದೆ ಅದನ್ನು ಬಳಸೋಕೆ ಹೇಳಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಜನ ಬರದೇ ಇದ್ದರೆ ಕಷ್ಟ ಆಗುತ್ತಾ, ಅಥವಾ ತಿಂಡಿಯಲ್ಲಿ ಬೆಲೆ ಏರಿಕೆ ಏನಾದರೂ ಆಗಿದೆಯಾ, ವೇರಿಯೇಷನ್ ಏನಾದರೂ ಆಗಿದೆಯಾ? ಇಲ್ಲ ಮೇಡಮ್, ಬೆಲೆ ಏರಿಕೆ ಏನೂ ಆಗಿಲ್ಲ. ಏನು ಬೆಲೆ ಇದೆಯೋ ಅದೇ ಬೆಲೆನೇ ಇದೆ. ಬಟ್ ಆದರೆ ಬಂದು ಕಸ್ಟಮರ್ ಕೇಳ್ತಾ ಇರೋದು ಹೋಟೆಲ್ ಕ್ಲೋಸ್ ಆಗ್ತಾ ಇದೆಯಾ, ನಾಳೆ ಇರುತ್ತಾ ಇರಲ್ವಾ ಅನ್ನೋ ಒಂದು ಸಮಸ್ಯೆನೇ ಅವರು ಹೇಳ್ತಾ ಇದ್ದಾರೆ ಮೇಡಮ್. ನೋಡಿದ್ರಲ್ಲ, ಯಾಕಂದರೆ ಈಗಾಗಲೇ ಆಯಿಲ್ ಐಟಮ್ಸ್ ಏನಿದೆ ಅದಕ್ಕೆ ಗ್ಯಾಸ್ ಬಹುತೇಕ ಜಾಸ್ತಿ ಇಳಿಯುತ್ತೆ. ಸೊ ಹೀಗಾಗಿ ರೈಸ್ ಐಟಮ್ಸನ್ನು ಮಾಡೋದಕ್ಕೆ ಎಲ್ಲ ಕೂಡ ಹೋಟೆಲ್ನ ಮಾಲೀಕರುಗಳು ನಿರ್ಧಾರ ಮಾಡಿರುವಂಥದ್ದಾದರೆ ಬಹುತೇಕ ಮಂದಿ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಡಯಟನ್ನು ಕೂಡ ಮೇಂಟೈನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ರೈಸ್ ಐಟಮ್ಸನ್ನು ಕಡಿಮೆ ತಿಂತಾರೆ. ಸೊ ಹೀಗಾಗಿ ಬಹುತೇಕ ಮಂದಿ ಹೋಟೆಲ್ಗೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ಅಭಾವದ ಕಾರಣ ಹೋಟೆಲ್ಗಳನ್ನು ಮುಚ್ಚುವ ಪರಿಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಕರ್ನಾಟಕ ಈಗಾಗಲೇ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.